ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದಿನಿಂದ ಕೋವಿಡ್ ಟೆಸ್ಟ್ ಅನ್ನು ಆರಂಭ ಮಾಡಲಾಗುತ್ತೆ. ILI ಮತ್ತು ಸಾರಿ ಕೇಸ್ಗಳಿಗೆ ಇಂದಿನಿಂದ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಆಕ್ಚುಲಿ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡಿದ್ರು ಈ ಎರಡು ಕೇಸ್ಗಳಿಂದ ಬಳಲೋರಿಗೆ. ಸರ್ಕಾರದ ಆಸ್ಪತ್ರೆಗಳಲ್ಲಿ ಇದಾಗುತ್ತೆ. ಕೋವಿಡ್ ಗುಣಲಕ್ಷಣ ಇರೋರು ಟೆಸ್ಟ್ ಅನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರತಿದಿನ ಇನ್ಮುಂದೆ 100ರಿಂದ 200 ಕೋವಿಡ್ ಟೆಸ್ಟ್ಗಳನ್ನು ನಡೆಸಬೇಕು ಅಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ 48 ಕೋವಿಡ್ ಕೇಸ್ಗಳು ದಾಖಲಾಗಿದೆ. ಈಗ ಟೆಸ್ಟಿಂಗ್ ಕೂಡ ಶುರುವಾಗಿರೋದ್ರಿಂದ ಅಧಿಕೃತವಾಗಿ ಕೇಸ್ಗಳ ಸಂಖ್ಯೆ ಪ್ರಾಬಬ್ಲಿ ಹೆಚ್ಚಳ ಆಗಬಹುದು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲೋಕೇಶ್, ಒಂದ್ ಕಡೆಗೆ ಶಾಲೆಗಳು ರಿಓಪನ್ ಆಗ್ತಾ ಇದೆ. ಸೊ ಎಷ್ಟು ಭಯ ಇದೆ, ಎಷ್ಟು ಆತಂಕ ಪೋಷಕರ ವರ್ಗದಲ್ಲಿದೆ, ಮತ್ತು ಶಾಲೆಗಳಲ್ಲಿ ಏನ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಒಂದು. ಎರಡನೇದು, ಕೋವಿಡ್ ಕೇಸ್ಗಳ ದಾಖಲಾತಿ, ಟೆಸ್ಟಿಂಗ್ ಜಾಸ್ತಿ ಆಗೋದ್ರಿಂದ ನಂಬರ್ಸ್ ಕೂಡ ಜಾಸ್ತಿ ಬರಬಹುದು. ಸೊ ಯಾವ ರೀತಿ ಸಿದ್ಧತೆಗಳಾಗಿದೆ? ಮಮತಾ, ಈಗ ಕೋವಿಡ್ ಟೆಸ್ಟ್ಗಳನ್ನು ಹೆಚ್ಚಳ ಮಾಡಿ ನಿಯಂತ್ರಣ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂಥದ್ದು. ಇಂದಿನಿಂದ ಕೋವಿಡ್ ಟೆಸ್ಟಿಂಗ್ ಕಿಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂಥ ಕೆಲಸ ಆರೋಗ್ಯ ಇಲಾಖೆ ಮಾಡುತ್ತೆ. ಆ ಟೆಸ್ಟಿಂಗ್ ಕಿಟ್ಗಳು ರವಾನೆ ಆದ ಬಳಿಕ ಅಲ್ಲಿ ILI ಮತ್ತು ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. 150ರಿಂದ 200 ಟೆಸ್ಟ್ಗಳನ್ನು ಮಾಡಬೇಕು ಅಂತೇಳಿ ಟಾರ್ಗೆಟನ್ನು ನೀಡಲಾಗಿದೆ. ಯಾರಾದರೂ ಅಗತ್ಯ ಬಿದ್ದರೆ, ರೋಗ ಲಕ್ಷಣ ಇದ್ದರೆ ಅವರು ಹೋಗಿ ಸ್ವತಃವಾಗಿ ಟೆಸ್ಟನ್ನು ಮಾಡಿಸ್ಕೊಳ್ಬೋದಾಗಿದೆ. ಅಥವಾ ಇಂತಹ ರೋಗಿಗೆ ಟೆಸ್ಟ್ ಮಾಡಲೇಬೇಕು ಅಂತ ಇದ್ದರೆ ಅಂಥ ರೋಗಿಗೆ ಟೆಸ್ಟ್ ಮಾಡ್ಬೋದು ಅಂತೇಳಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆದರೆ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯ ಇಲಾಖೆಗೂ ಕೂಡ ಒಂದು ಚಿತ್ರಣ ಬೇಕಾಗಿದೆ. ಒಂದು ವಾರದಲ್ಲಿ ಎಷ್ಟು ಕೇಸ್ಗಳು ಹೆಚ್ಚಾಗ್ಬೋದು ಅನ್ನೋಂಥನ್ನ ನೋಡಿಕೊಂಡು ನಿಯಂತ್ರಣ ಕ್ರಮಗಳನ್ನು ಏನು ಜಾರಿ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಾಗಿ 1 ವಾರಗಳ ಕಾಲ ಅಂಕಿ ಸಂಖ್ಯೆಗಳನ್ನು ಕಾದು ನೋಡುವಂಥ ತಂತ್ರಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂಥದ್ದು. 1 ವಾರದಲ್ಲಿ ಟೆಸ್ಟಿಂಗ್ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ 150ರಿಂದ 200 ಟಾರ್ಗೆಟ್ ಟೆಸ್ಟ್ನಲ್ಲಿ ಎಷ್ಟು ಕೇಸ್ಗಳು ಪಾಸಿಟಿವ್ ಆಗುತ್ತೆ ಮತ್ತು ಪಾಸಿಟಿವಿಟಿ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನುವಂಥದ್ದು. ನಿನ್ನೆ 109 ಜನರಿಗೆ ಟೆಸ್ಟ್ ಮಾಡಿದಾಗ 9 ಜನರಿಗೆ ಪಾಸಿಟಿವ್ ಆಗಿರುವಂಥದ್ದು. ಅಂದರೆ ಪಾಸಿಟಿವಿಟಿ ರೇಟು 9% ಇದೆ. ಹಾಗಾಗಿ 150ರಿಂದ 200 ಮಾಡಿದಾಗ ಆ ಪಾಸಿಟಿವಿಟಿ ರೇಟ್ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಅದರ ಮೇಲೆ ನಿಯಂತ್ರಣ ಕ್ರಮ ತೆಗೆದುಕೊಳ್ಳೋಕೆ ಈಗ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಶಾಲೆಗಳು ಕೂಡ ಆರಂಭ ಆಗ್ತಾ ಇದೆ. ಇವತ್ತು ಖಾಸಗಿ ಶಾಲೆಗಳಲ್ಲೂ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾವೆ. ಎಲ್ಲ ಖಾಸಗಿ ಶಾಲೆಗಳಲ್ಲೂ ಕೂಡ ಒಂದಷ್ಟು ನಿಯಮಾವಳಿಗಳನ್ನು ಜಾರಿ ಮಾಡಿರುವಂಥದ್ದು. ಮಾಸ್ಕ್ ಹಾಕುವಂಥದ್ದು, ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂಥದ್ದು, ಸ್ಯಾನಿಟೈಸರನ್ನು ಬಳಕೆ ಮಾಡುವಂಥದ್ದು. ಈ ರೀತಿಯಾಗಿ ಒಂದು ವೇಳೆ ಮಕ್ಕಳಿಗೆ ಆ ರೀತಿ ರೋಗ ಲಕ್ಷಣ ಇದ್ದರೆ ಶಾಲೆಗೆ ಕಳಿಸಬಾರ್ದು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಯಾವ ನಿಯಮಗಳನ್ನು ಶಾಲೆಗಳಲ್ಲಿ ಹೊರಡಿಸ್ತಾ ಇದ್ರು ಅದೇ ನಿಯಮಗಳನ್ನು ಕೂಡ ಈಗ ಶಾಲೆಗಳಲ್ಲಿ ಹೊರಡಿಸಿರುವಂಥದ್ದು. ಮುಂಜಾಗ್ರತೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಶಾಲೆಗಳಿಗೆ ಇದುವರೆಗೂ ಯಾವುದೇ ಮುಂಜಾಗ್ರತಾ ಕ್ರಮ ಬಂದಿಲ್ಲ. 1 ವಾರ ಕಾದು ನೋಡಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಭೆಯನ್ನು ಮಾಡಿ ಯಾವ ರೀತಿಯಾಗಿ ಶಾಲೆಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡ್ಬೋದು ಅಂತೇಳಿ ಇನ್ನೊಂದು ವಾರದಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಈ ಹಿಂದೆ ಇದ್ದಂಥ ಎಲ್ಲ ಕೊರೋನಾ ನಿಯಮಾವಳಿಗಳನ್ನು ಶಾಲೆಗಳು ಕೂಡ ಪಾಲನೆಯನ್ನು ಮಾಡಲೇಬೇಕಾಗುತ್ತೆ. ಪಾಲನೆಯನ್ನು ಮಾಡಿ ಕೋವಿಡನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಮಕ್ಕಳಲ್ಲಿ ಸೂಕ್ಷ್ಮತೆ ಜಾಸ್ತಿ ಇರೋದ್ರಿಂದಾಗಿ ಅವರಲ್ಲಿ ಗುಣಮುಖ ಆಗ್ತಕ್ಕಂಥ ಗುಣಮುಖ ಆಗ್ತಕ್ಕಂಥ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದಾಗಿ ಅವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ಪ್ರೆಡ್ಡಿಂಗ್ ಆಗುವಂಥದ್ದು, ಜೊತೆಯಲ್ಲೇ ಕೂತ್ಕೊಂಡು ಪ್ರಾರ್ಥನಾ ಮಂದಿರಗಳಲ್ಲಿರ್ಬೋದು, ಪ್ರಾರ್ಥನೆ ಮಾಡುವಂಥ ಸಮಯಗಳಲ್ಲಿರ್ಬೋದು, ಆ ಸಮಯಗಳಲ್ಲೂ ಕೂಡ ಕೊರೋನಾ ನಿಯಮಾವಳಿಯನ್ನು ಪಾಲನೆ ಮಾಡಬೇಕಾಗತ್ತೆ. ಈಗಾಗಲೇ ಕೆಲ ಖಾಸಗಿ ಶಾಲೆಗಳು ಈ ರೀತಿಯಾದ ನಿಯಮಗಳನ್ನು ಹೊರಡಿಸಿದ್ದಾರೆ. ಸರ್ಕಾರದಿಂದ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳು ಬರ್ತವೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೇಸ್ಗಳು ಎಷ್ಟು ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇದೆ ಅವರನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಲಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ILI ಇರ್ಬೋದು, ಸಾರಿ ಕೇಸಸ್ ಇರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯಿಂದ ಬಳಲೋರಿಗೆ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ.